ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹಲವಾರು ವಿಚಾರನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದ್ಯಾವುದು ಅನ್ನೋಕ್ಕಿಂತ ಮುಂಚೆ ನೀವಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ನೀವು ಕೆಲವೊಂದು ಬಾರಿ ಈ ತಪ್ಪುಗಳನ್ನ ಮಾಡ್ತಾಯಿದ್ರೆ ದಯವಿಟ್ಟು ಈಗಲೇ ಈ ಕ್ಷಣದಿಂದನೇ ನಿಲ್ಲಿಸಿ. ಏನಪ್ಪ ಅಂತಂದರೆ ಕಮ್ಮಿ ಬೆಲೆಗೆ ಸಿಕ್ತು ಅಂತ ಅಂದ್ಬಿಟ್ಟು ಹೋಲ್ಸೇಲ್ನಲ್ಲಿ ತರೋದು, ಹಾಗೆ ಲಾಟ್ ಹಾಕಿರ್ತಾರೆ. ಸೊ ಆ ರೀತಿಯಾದಂತಹ ಒಂದು ಕಡೆ ತರೋದು ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಅವ್ರ ಕಡೆಯಿಂದ ಅಂದರೆ ಏನೊಂದು ಕ್ಲಾತ್ ಶೋರೂಮ್ಸ್ ಆಗಿರ್ಬೋದು, ಕ್ಲಾತ್ ಬ್ರ್ಯಾಂಡ್ ಆಗಿರ್ಬೋದು, ನಾನು ಹಲವಾರು ಕಡೆ ನೋಡಿದ್ದೀನಿ. ಮ್ಯಾಕ್ಸ್ ಅವರು ಒಂದು ಲಾಟ್ ಹಾಕಿದ್ದಾರೆ ಕಮ್ಮಿ ಬೆಲೆಗೆ, ಅಂದರೆ ಆಫರ್ ಇದು ಅಂತ ಅಂದ್ಬಿಟ್ಟು ಬೈ ಒನ್ ಗೆಟ್ ತ್ರೀ ಅಥವಾ ಗೆಟ್ 3 ಬೈ 1 ಆ ಥರ ಎಲ್ಲ ಆಫರ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಅದು ಬರೀ ಟ್ಯಾಗ್ ಮಾತ್ರ ಆ ಥರ ಇರುತ್ತೆ. ಒರಿಜಿನಲ್ ಬ್ರ್ಯಾಂಡ್ಸ್ ಎಲ್ಲ ಹಂಗೆಲ್ಲ ಕೊಡಲ್ಲ. ಯಾಕೆ ಅಂತಂದರೆ ಟ್ಯಾಗ್ ಹಾಕೋಕ್ಕೇನು ನಾನು ಕೂಡ ಹಾಕ್ಬೋದು, ಆದರೆ ಒರಿಜಿನಲ್ ನೋಡಿ, ಕ್ವಾಲಿಟಿ ನೋಡಿ ತಗೋಬೇಕು. ಸೊ ಈ ರೀತಿಯಾಗಿ ಇನ್ ಕೇಸ್ ನಾವು ತಗೊಂತು ಅಂತ ಅಂದ್ರೂ ಕೂಡ ಅದೆಲ್ಲ ಬಾಳಿಕೆನೇ ಬರೋದಿಲ್ಲ. ನಿಜವಾದಂತಹ ಒಂದು ಮ್ಯಾಕ್ಸ್ ಆಗಿರ್ಬೋದು, ವೈಲ್ಡ್ ಕ್ರಾಫ್ಟ್ ಆಗಿರ್ಬೋದು, ಆಮೇಲೆ ರಿಬಾಕ್, ಪೂಮಾ, ಈ ರೀತಿಯಾದಂತಹ ಬ್ರ್ಯಾಂಡೆಡ್ ಐಟಮ್ಸ್ ಏನೇ ಇದ್ರೂ ಕೂಡ ನಿಯರ್ಲಿ 2-3 ವರ್ಷಗಳ ಕಾಲ ಬರುತ್ತೆ. ಅದೇ ನಾರ್ಮಲ್ ಆದರೆ 3-4 ತಿಂಗಳು ಬರೋದು ಕಷ್ಟ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸ್ಲಿಪ್ಪರ್ಸ್ಗಳು ಕೂಡ, ಸ್ಪಾಕ್ಸ್ ಆಗಿರ್ಬೋದು, ಬಾಟಾ ಆಗಿರ್ಬೋದು, ಹಲವಾರು ಕಂಪ್ನಿಯ ಸ್ಲಿಪ್ಪರ್ಸು ಅಷ್ಟೇ. ಲೋಕಲಲ್ಲಿ ತಗೊಳ್ತೀನಿ ಅಂತ ಅಂದರೆ ತಗೊಂಡು ಒಂದು 6 ತಿಂಗಳು ಯೂಸ್ ಮಾಡಿ ಎಸಿಬೇಕಷ್ಟೆ. ಅದೇ ಬ್ರ್ಯಾಂಡೆಡ್ರಲ್ಲಿ ತಗೋತೀನಿ ಅಂತ ಅಂದರೆ 1 ವರ್ಷ 2 ವರ್ಷ ಕಟ್ಟಿಟ್ಬತ್ತಿ. ಸೊ 1 ವರ್ಷ 2 ವರ್ಷದವರೆಗೂ ಇದಕ್ಕೆ ಏನು ಖರ್ಚು ಮಾಡಿರ್ತೀವಿ ಅದನ್ನೇ ನಾವು ಅದಕ್ಕೆ ಖರ್ಚು ಮಾಡಿಬಿಟ್ರೆ ದುಡ್ಡು ಉಳಿತಾಯ ಆಗುತ್ತೆ. ಹೋಗಿ ತಂದು ಹಾಕ್ಕೊಂಡು ಬಿಚ್ಚಿ ಆ ಸಮಯನೂ ಕೂಡ ಉಳಿತಾಯ ಆಗುತ್ತೆ ಅಂತ ಹೇಳಬಲ್ಲೆ. ಈ ಒಂದು ಮೇಯ್ನ್ ಪಾಯಿಂಟ್ ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ಈ ಒಂದು 6 ತಿಂಗಳಲ್ಲಿ ನಾನು ಒಂದು ಕಡೆ ಶಾಪಿಂಗ್ ಮಾಡಿದ್ದೆ ಬಟ್ಟೆನ. ಮ್ಯಾಕ್ಸ್ ಅವರು ಲಾಟ್ ಹಾಕಿದ್ರು ಅಂತ ಅಂದ್ಬಿಟ್ಟು, ಬಟ್ ನಾನು ಮಾಡಿದಂತಹ ದೊಡ್ಡ ತಪ್ಪು ಅದು. ಆ ರೀತಿಯಾಗಿ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ ಲಾಟ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೋಗಿ ಎಲ್ಲ ತೊಗೊಂಬಿಟ್ಟೆ. ನಾನು ಟಾಪ್ಸು, ಮಕ್ಳಿಗೂ ಕೂಡ ಫ್ರಾಕ್ಸು ಈ ರೀತಿಯಾಗಿ ತಗೊಂಡ್ರೆ ಆಮೇಲೆ ಬಂದು ಇವಾಗೆಲ್ಲ ನೋಡಿದ್ರೆ 3-4 ತಿಂಗಳಿಗೆ ಆಗಲೇ ಬಟ್ಟೆ ಎಲ್ಲ ಸವಿತಾ ಬಂದಿದೆ. ಮಕ್ಳುಗಳು ಕೂಡ ಅಷ್ಟೇ. ಮಕ್ಕಳು ಅಂದರೆ ರಫ್ ಯೂಸ್ ನಾವು ಮಾಡಲೇಬೇಕಾಗತ್ತೆ. ಸೊ ರಫ್ ಯೂಸ್ ಮಾಡ್ತಾ ನೆವದೇ ಹೋಗಿದೆ ಬಟ್ಟೆಗಳು. ಸೊ ಈ ರೀತಿಯಾದಂತಹ ತಪ್ಪುಗಳು ನಿಮ್ಮ ಮನೆಯಲ್ಲೂ ಕೂಡ ಆಗೇ ಆಗುತ್ತೆ, ನನಗೆ ಗೊತ್ತು. ಬಟ್ ಈ ತಪ್ಪುಗಳನ್ನ ನೀವು ಮಾಡಬೇಡಿ. ಸೊ ಈ ಒಂದು ಮೇಯ್ನ್ ಪಾಯಿಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಂತ ಮಾಡ್ತಿದ್ದೀನಿ. ಇದರಿಂದ ನಮ್ಮ ಎಷ್ಟೋ ಸಮಯನೂ ಕೂಡ ಹಾಳಾಗುತ್ತೆ, ಹಾಗೆ ಹಣವೂ ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.